ಶ್ರೀಕೃಷ್ಣನ ಆಶೀರ್ವಾದದಿಂದ ಈ 5 ರಾಶಿಯವರ ವೃತ್ತಿ ಮತ್ತು ಆರ್ಥಿಕ ಜೀವನದಲ್ಲಿ ಯಶಸ್ಸು. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರೇ, ಬುಧನು ನಿಮ್ಮದೇ ರಾಶಿಗೆ ಆಗಮಿಸುತ್ತಿರುವುದರಿಂದ ಈ ಸಮಯವು ನಿಮ್ಮ ಪರಿಪೂರ್ಣವಾಗಿ ಮಾಂತ್ರಿಕವಾಗಿರಲಿದೆ. ನಿಮ್ಮಲ್ಲಿ ಅಡಗಿದ್ದ ಆತ್ಮವಿಶ್ವಾಸವು ದುಪ್ಪಟ್ಟಾಗಲಿದೆ. ಇದುವರೆಗೆ ನಿಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸಲು ಹಿಂಜರಿಯುತ್ತಿದ್ದ ನೀವು ಇನ್ನು ಮುಂದೆ ಧೈರ್ಯವಾಗಿ ಮಾತನಾಡಲಿದ್ದೀರಿ. ಸಮಾಜದಲ್ಲಿ ಹೊಸ ಜನರೊಂದಿಗೆ ಸಂಪರ್ಕ ಸಾಧಿಸುವಿರಿ. ನಿಮ್ಮ ಈ ಹೊಸ ನೆಟ್ವರ್ಕಿಂಗ್ ನೀವು ಎಂದಿಗೂ ಊಹಿಸದಂತಹ ದೊಡ್ಡ ಅವಕಾಶಗಳ ಬಾಗಿಲನ್ನು ತೆರೆಯುತ್ತದೆ. ನೀವು ಕೆಲವೊಮ್ಮೆ ಸಣ್ಣ ವಿಷಯಗಳನ್ನು ಅತಿಯಾಗಿ ಯೋಚಿಸುತ್ತೀರಿ. ಈ ಸಮಯದಲ್ಲಿ ಆ ಅಭ್ಯಾಸವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಒಳ್ಳೆಯದು. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಬುಧನೇ ಅಧಿಪತಿ. ಈಗ ಆತ ನಿಮ್ಮ ಲಾಭದ ಮನೆಯಾದ 11ನೇ ಮನೆಗೆ ಪ್ರವೇಶಿಸುತ್ತಿದ್ದಾನೆ. ನಿಮ್ಮ ಯಶಸ್ಸಿನ ಹಾದಿಯಲ್ಲಿ ಕೀಲಿ ಕೈ ಈಗ ನಿಮ್ಮ ಕೈಯಲ್ಲಿದೆ ಎಂದೇ ಅರ್ಥ. ನಿಮ್ಮ ಹಳೆಯ ಸ್ನೇಹಿತರು ಮತ್ತು ಸಹೋದ್ಯೋಗಿಗಳು ನಿಮ್ಮ ಪ್ರಗತಿಗೆ ದೊಡ್ಡ ಶಕ್ತಿಯಾಗಿ ನಿಲ್ಲಲಿದ್ದಾರೆ. ಆರ್ಥಿಕವಾಗಿ ಇಂದು ನಿಮಗೆ ಅತ್ಯಂತ ಸುಸಮಯ. ನೀವು ಕೈಗೊಳ್ಳುವ ಪ್ರತಿಯೊಂದು ಕೆಲಸದಲ್ಲೂ ಖಂಡಿತವಾಗಿಯೂ ಯಶಸ್ಸನ್ನು ಸಾಧಿಸುವಿರಿ. ನಿಮ್ಮ ಯಶಸ್ಸಿನ ಸಮಯದಲ್ಲಿ ಇತರರಿಗೆ ಸಹಾಯ ಮಾಡಲು ಮರೆಯಬೇಡಿ. ನೀವು ನೀಡುವ ಸಕಾರಾತ್ಮಕತೆಯು ನಿಮಗೆ ಒಳ್ಳೆಯ ರೂಪದಲ್ಲಿ ಹಿಂತಿರುಗುತ್ತದೆ. ತುಲಾ ರಾಶಿ. ತುಲಾ ರಾಶಿಯವರ 10ನೇ ಮನೆಯಲ್ಲಿ ಕರ್ಮಸ್ಥಾನ ಬುಧನ ಸಂಚಾರವಾಗುತ್ತಿರುವುದರಿಂದ ನಿಮ್ಮ ವೃತ್ತಿ ಜೀವನವು ಹೊಸ ಎತ್ತರಕ್ಕೆ ತಲುಪಲಿದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಮೇಲಿನ ಮತ್ತು ಗೌರವ ಸಿಕ್ಕಾಪಟ್ಟೆ ಬೆಳೆಯಲಿದೆ. ಉದ್ಯೋಗದಲ್ಲಿ ಪ್ರಗತಿಯ ಲಕ್ಷಣಗಳಿವೆ. ನೀವು ಯಾವುದೇ ಪ್ರಮುಖ ಸಭೆಗಳಲ್ಲಿ ಭಾಗವಹಿಸಬೇಕಿದ್ದರೆ ಅಥವಾ ಹೊಸ ಒಪ್ಪಂದಗಳನ್ನು ಮಾಡಿಕೊಳ್ಳಬೇಕಿದ್ದರೆ ನಿಮ್ಮ ಮಾತು ಸಿಹಿಯಾಗಿ ಮತ್ತು ಪರಿಣಾಮಕಾರಿಯಾಗಲಿದೆ. ನಿಮ್ಮ ಸಂವಹನ ಶೈಲಿಯು ಜನರನ್ನು ಸುಲಭವಾಗಿ ಆಕರ್ಷಿಸುತ್ತದೆ. ನಿಮ್ಮ ಕೆಲಸದ ಬಗ್ಗೆ ಹೆಚ್ಚು ಗಂಭೀರವಾಗಿ ಮತ್ತು ಶಿಸ್ತಿನಿಂದ ಇರಿ. ಇದು ನಿಮ್ಮನ್ನು ಎಲ್ಲರಿಗಿಂತ ಭಿನ್ನವಾಗಿ ಗುರುತಿಸುವಂತೆ ಮಾಡುತ್ತದೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರೇ, ಸದ್ಯಕ್ಕೆ ಅದೃಷ್ಟ ದೇವತೆ ನಿಮ್ಮ ಕಡೆ ಇದ್ದಾಳೆ. ಬುಧ ಗ್ರಹವು ನಿಮ್ಮ ಭಾಗ್ಯ ಸ್ಥಾನದಲ್ಲಿ 9ನೇ ಮನೆ ಸಂಚರಿಸುತ್ತಿದ್ದಾನೆ. ಹೊಸ ವಿಷಯಗಳನ್ನು ಕಲಿಯಲು ನೀವು ತುಂಬಾ ಉತ್ಸುಕರಾಗುತ್ತೀರಿ. ನಿಮ್ಮ ಜ್ಞಾನದ ಹಸಿವು ಎಷ್ಟು ವೇಗವಾಗಿ ಹೆಚ್ಚಾಗುತ್ತದೆಯೋ ಅಷ್ಟೇ ವೇಗವಾಗಿ ನಿಮ್ಮ ಪ್ರಗತಿಯೂ ಆಗುತ್ತದೆ. ದೀರ್ಘಾವಧಿಯ ಪ್ರಯಾಣಗಳು ನಿಮಗೆ ಆರ್ಥಿಕವಾಗಿ ಮತ್ತು ವೃತ್ತಿಪರವಾಗಿ ಬಹಳ ಫಲಪ್ರದವಾಗಿರುತ್ತವೆ. ಹೊಸ ಕೋರ್ಸ್ ಅಥವಾ ಹೊಸ ಉದ್ಯೋಗ ಕಲಿಯಲು ಇಂದು ಅತ್ಯುತ್ತಮ ಸಮಯ. ನಿಮ್ಮ ಮಾರ್ಗದರ್ಶಕರು ಮತ್ತು ಹಿರಿಯರು ನೀಡುವ ಸಲಹೆಗಳನ್ನು ಅಲಕ್ಷಿಸಬೇಡಿ. ಅದು ನಿಮ್ಮ ಇಡೀ ಭವಿಷ್ಯವನ್ನೇ ಬದಲಾಯಿಸುವ ಶಕ್ತಿ ಹೊಂದಿದೆ. ಮೀನ ರಾಶಿ. ಮೀನ ರಾಶಿಯವರು ಸ್ವಭಾವತಃ ಸೃಜನಶೀಲರು. ಈಗ ಬುಧನು ನಿಮ್ಮ 5ನೇ ಮನೆಗೆ ಪ್ರವೇಶಿಸುತ್ತಿರುವುದರಿಂದ ನಿಮ್ಮ ಈ ಕಲೆ ಮತ್ತಷ್ಟು ಮಿನುಗಲಿದೆ. ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಒಂದು ಹೊಸ ಉತ್ಸಾಹ ಮತ್ತು ಕಾಳಜಿ ಎದ್ದು ಕಾಣುತ್ತದೆ. ನಿಮ್ಮ ಕೆಲಸದಲ್ಲಿ ನಿಮ್ಮ ಭಾವನೆಗಳನ್ನು ತುಂಬಿ ಮಾಡಿದಾಗ ಜನರು ಅದನ್ನು ಆಳವಾಗಿ ಮೆಚ್ಚಿಕೊಳ್ಳುತ್ತಾರೆ. ನೀವು ವಿದ್ಯಾರ್ಥಿಯಾಗಿದ್ದರೆ ಅಧ್ಯಯನದಲ್ಲಿ ನಿಮ್ಮ ಏಕಾಗ್ರತೆ ಮತ್ತು ಆಸಕ್ತಿ ಹೆಚ್ಚಾಗಲಿದೆ. ಕಲಾತ್ಮಕ ಕ್ಷೇತ್ರ, ಬರವಣಿಗೆ ಅಥವಾ ವಿನ್ಯಾಸ ರಂಗದಲ್ಲಿರುವವರಿಗೆ ಇಂದು ಅವರು ಮಾಡುವ ಸೃಷ್ಟಿಗೆ ಸಮಾಜದಿಂದ ಅಪಾರ ಪ್ರಶಂಸೆ ಸಿಗುತ್ತದೆ.